ಇಂಡಿಯಾ ಇಂಗ್ಲೆಂಡ್ ಕ್ರಿಕೆಟ್ ಸಮರದ ನಡುವೆಯೇ ಮತ್ತೊಂದು ಕ್ರಿಕೆಟ್ ಜ್ವರ ಶುರುವಾಗಿದೆ. ಅದೇ ಡಾಕ್ಟರ್ ರಾಜ್ ಕಪ್ ಕ್ರಿಕೆಟ್. ಕನ್ನಡ ಚಿತ್ರೋದ್ಯಮದ ಘಟಾನುಘಟಿಗಳೆಲ್ಲ ಸೇರಿ ನಡೆಸ್ತಾ ಇರೋ ರಾಜ್ ಕಪ್ ಕ್ರಿಕೆಟ್ ಸೂತ್ರಧಾರರು ನಿರ್ದೇಶಕ ಸಂಘ ಅಕ್ಟೋಬರ್ 30, 31 ಹಾಗೂ ನವೆಂಬರ್ 1ರಂದು 3 ದಿನಗಳ ಹುಬ್ಬಳ್ಳಿಯಲ್ಲಿ ಪಂದ್ಯಾವಳಿ ನಡೆಯಲಿದೆ. ಇದಕ್ಕೂ ಮುನ್ನ ಅಕ್ಟೋಬರ್ 29ರಂದು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಸಾರಥ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಒಟ್ಟು 8 ತಂಡಗಳು ಪಂದ್ಯದಲ್ಲಿ ಪಾಲ್ಗೊಳ್ಳಲಿದ್ದು, ಇಂದಿನಿಂದಲೇ ಬೆಂಗಳೂರಿನಲ್ಲಿ ಭರ್ಜರಿ ಪ್ರಾಕ್ಟೀಸ್ ಶುರುವಾಗಿದೆ. ನಿರ್ಮಾಪಕರ ಟೀಮ್ಗೆ ಶಿವರಾಜ್ ಕುಮಾರ್ ಕ್ಯಾಪ್ಟನ್ ಆದರೆ, ನಿರ್ದೇಶಕರ ಟೀಮ್ಗೆ ರವಿಚಂದ್ರನ್, ಫೈಟರ್ ಟೀಮ್ಗೆ ದುನಿಯಾ ವಿಜಿ, ಎಡಿಟರ್ ಟೀಮ್ಗೆ ಪುನೀತ್ ರಾಜ್ಕುಮಾರ್, ಡ್ಯಾನ್ಸರ್ ಟೀಮ್ಗೆ ಧ್ರುವ, ಕ್ಯಾಮರಾಮನ್ ಟೀಮ್ಗೆ ಶ್ರೀನಗರ ಕಿಟ್ಟಿ ಕ್ಯಾಪ್ಟನ್ಶಿಪ್ ವಹಿಸಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜೇವೂರ್ ಅವರಿಂದ. ಜೇವೂರ್, ರಾಜ್ ಕಪ್ ಕ್ರಿಕೆಟ್ ಜ್ವರ ಯಾವ ರೀತಿ ಶುರುವಾಗಿದೆ, ಪ್ರಾಕ್ಟೀಸ್ ಯಾವ ರೀತಿ ನಡೀತಾ ಇದೆ? ಹೌದು ಭಾವನಾ, ಪ್ರಾಕ್ಟೀಸ್ ಜೋರಾಗಿ ನಡೀತಿದೆ ಅಂತ ಹೇಳ್ಬೋದು. ಕಳೆದ ವರ್ಷ ಸಹ ರಾಜ್ ಕಪ್ ದಾವಣಗೆರೆಯಲ್ಲಿ ಪಂದ್ಯ ನಡೆದಿತ್ತು. ಆದ್ರೆ ಈ ಬಾರಿ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿದೆ ಅಂತ ಹೇಳ್ಬೋದು. TCL ನಲ್ಲಿ ಕನ್ನಡದ ಚಿತ್ರರಂಗದ ಅನೇಕರು ಆಟ ಆಡಿ ಅದೊಂದು ಕ್ರೇಜ್ ಹುಟ್ಟಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಈ ಬಾರಿಯ ರಾಜ್ ಕಪ್ ನಿರ್ದೇಶಕರ ಸಂಘದಿಂದ ಆಯೋಜಿಸಲಾಗಿದೆ. ಆದ್ದರಿಂದ ಇವತ್ತು ಪ್ರಾಕ್ಟೀಸ್ ಸೆಷನ್ ಶುರುವಾಗಿದೆ ಅಂತ ಹೇಳ್ಬೋದು ಭಾವನಾ. ಅಂದ್ರೆ ಯಾವೆಲ್ಲ ರೀತಿಯ ಪ್ರಾಕ್ಟೀಸ್ ನಡೀತಾ ಇದೆ? ಶಿವಣ್ಣ ಏನ್ ಹೇಳ್ತಿದ್ದಾರೆ? ರವಿಚಂದ್ರನ್ ಕೂಡ ಕ್ಯಾಪ್ಟನ್ಸಿ ವಹಿಸಿಕೊಂಡಿದ್ದಾರೆ. ಕಂಪ್ಲೀಟ್ ಒಂದು ಸ್ಟಾರ್ ವಾರ್ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸೊ ಪ್ರಾಕ್ಟೀಸ್ ಬಗ್ಗೆ ಶಿವಣ್ಣ ಆಗ್ಲಿ ಅಥವಾ ರವಿಚಂದ್ರನ್ ಏನ್ ಹೇಳ್ತಿದ್ದಾರೆ? ಹೌದು, ಇವತ್ತು ಫಸ್ಟ್ ಡೇ ಶಿವರಾಜ್ ಕುಮಾರ್ ಅಷ್ಟೇ ಬಂದಿದ್ರು. ರವಿಚಂದ್ರ ನಾಳೆ ಬರ್ಬೋದು ಅಂತಾನೆ ಹೇಳ್ಬಹುದು. ಶಿವರಾಜ್ ಕುಮಾರ್ ಅಲ್ಲದೆ ಇನ್ನಿತರ ಕಲಾವಿದರಾಗ್ಲಿ ಮತ್ತು ನಿರ್ದೇಶಕರಾಗ್ಲಿ, ವೆಲ್ ನೋನ್ ನಿರ್ದೇಶಕರು ಮತ್ತು ಕಲಾವಿದರು ಇವತ್ತಿನಿಂದ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಇವತ್ತಿನ ಒಂದು ತಾರೆಯರ ಒಂದು ಆಗಮನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ತಾರೆಯರು ಅಥವಾ ಸಾಕಷ್ಟು ನಿರ್ದೇಶಕರು ಬರ್ತಾರಂತಾನೆ ಹೇಳ್ಬಹುದು. ಪ್ರಾಕ್ಟೀಸ್ ಸೆಷನ್ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಡಾನ್ಸರ್ಸ್ ಅಸೋಸಿಯೇಷನ್ ತಂಡದ ಸದಸ್ಯರು ಒಂದ್ ಕಡೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ನೃತ್ಯ ನಿರ್ದೇಶಕರ ಒಂದು ತಂಡ ಪ್ರಾಕ್ಟೀಸ್ ಮಾಡ್ತಿದೆ ಅಂತ ಹೇಳ್ಬಹುದು. ಅದೇ ರೀತಿ ಎಡಿಟರ್ ತಂಡ, ಹಾಗೇನೆ ಪ್ರೊಡ್ಯೂಸರ್ಸ್ ತಂಡ, ಇವರೆಲ್ಲರೂ ಸಾಕಷ್ಟು ಕುತೂಹಲದಿಂದ ಸಾಕಷ್ಟು ಆಸಕ್ತಿಯಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು ಭಾವನಾ. ಓಕೆ, ಇದಾದ ನಂತರ ಅಕ್ಟೋಬರ್ 29ನೇ ತಾರೀಕು ಸಂಗೀತ ನಿರ್ದೇಶಕ ಹಂಸಲೇಖ ಸಾರಥ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಅಭಿಮಾನಿಗಳಿಗೆ ಯಾವ ರೀತಿ ಒಂದು ಫುಲ್ ಮೀಲ್ಸ್ ಕೊಡಬಹುದು, ಯಾವ ರೀತಿ ಒಂದು ಕಾರ್ಯಕ್ರಮನ ಅವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ? ಹೌದು ಭಾವನಾ, ಹುಬ್ಬಳ್ಳಿಯಲ್ಲಿ ಈ ರಾಜ್ ಕಪ್ ಅನಾವರಣ ಆಗ್ತಾ ಇದೆ, ಉದ್ಘಾಟನೆ ಆಗ್ತಿದೆ. ರಾಜ್ ಕಪ್ ಕ್ರಿಕೆಟ್ ಪಂದ್ಯದ ಉದ್ಘಾಟನೆ ಆಗ್ತಾ ಇದೆ. ಆ ದಿನ ಹಂಸಲೇಖ ಅವರ ನೇತೃತ್ವದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ, ಕನ್ನಡ ಚಿತ್ರರಂಗದ ಹೆಸರಾಂತ ಸಂಗೀತ ನಿರ್ದೇಶಕರು ಅರ್ಧ ಗಂಟೆ ಪ್ರತಿಯೊಬ್ಬರು ಅರ್ಧ ಗಂಟೆಯ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಆ ದಿನ. ಅದಾದ ಬಳಿಕ 2ನೇ ದಿನ 30ನೇ ತಾರೀಕಿಗೆ ಪಂದ್ಯಾವಳಿ ಕ್ರಿಕೆಟ್ ಪಂದ್ಯ ಆರಂಭವಾಗಲಿದೆ. 25ನೇ ತಾರೀಕಿಗೆ ಯಾವ ತಂಡ ಯಾರ ವಿರುದ್ಧ ಆಡ್ತಿದೆ ಅನ್ನೋ ಒಂದು ಅಂತಿಮ ಒಂದು ಪಟ್ಟಿ ತಯಾರಾಗಲಿದೆ ಅಂತ ಹೇಳ್ಬೋದು ಭಾವನಾ. ಓಕೆ ಜೇವೂರ್, ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇನ್ನೊಂದು ಕ್ರಿಕೆಟ್ ಸಮರ, ಒಂದು ಕಡೆ ಇಂಡಿಯಾ ಇಂಗ್ಲೆಂಡ್ ಕ್ರಿಕೆಟ್ ಕುತೂಹಲ ಮೂಡಿಸಿದ್ರೆ, ಇನ್ನೊಂದು ಕಡೆ ಡಾಕ್ಟರ್ ರಾಜ್ ಕ್ರಿಕೆಟ್ ಕಪ್ ಕುತೂಹಲ ಮೂಡಿಸಿದೆ. ಈಗಾಗಲೇ ಶಿವಣ್ಣ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಅನ್ನ ಆರಂಭ ಮಾಡಿದ್ದಾರೆ. ಎಲ್ಲ ತಂಡಗಳು ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಇದು ಅಕ್ಟೋಬರ್ 30, 31 ಹಾಗೆ ನವೆಂಬರ್ 1ನೇ ತಾರೀಕು ಈ ಪಂದ್ಯಾವಳಿ ನಡೆಯುತ್ತೆ. ಆದರೆ ಅದಕ್ಕೂ ಮುಂಚೆ ಅಭಿಮಾನಿಗಳಿಗೆ ಭರ್ಜರಿಯಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಅದು ಅಕ್ಟೋಬರ್ 29ನೇ ತಾರೀಕು. ಇವತ್ತು ಜಸ್ಟ್ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಆಗಿದೆ ಇವತ್ತು. ಬಟ್ ಇಟ್ಸ್ ಗುಡ್. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ ಸ್ಟಾರ್ಟ್ ಆಗಿರೋದು. ಬಟ್ ನೆವರ್ ಮೈಂಡ್. ಆ್ಯಂಡ್ ಲೇಟಾಗಿ ಮಾಡಿದ್ರು, ಲೇಟೆಸ್ಟಾಗಿ ಮಾಡಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಆರ್ಟಿಸ್ಟ್ಗಳು ಬರಬೇಕು. ಐ ಥಿಂಕ್ ಇವತ್ತೆಲ್ಲ ಮೆಸೇಜ್, ನಾಳೆಯಿಂದ ಎಲ್ಲರೂ ಐ ಥಿಂಕ್ ಎಲ್ ಬಿ ಇರ್ತಾರೆ. ಮತ್ತು ಎಲ್ರಿಗೂ ಅಪ್ಪಾಜಿ ಬಗ್ಗೆ ಗೌರವ ಇದೆ. ಸೊ ಅದರಿಂದ ಅವ್ರ ಹೆಸರಲ್ಲಿ ಕಪ್ ಮಾಡ್ತಿರೋದ್ರಿಂದ ಎಲ್ಲರೂ ಬಂದು